ಕೂದ್ಲಮ್ಮ ಕೂದ್ಲು ಕೂದ್ಲವೇನಮ್ಮ ಕೂದ್ಲಿದ್ರೆ ಕೊಡ್ರಮ್ಮ ಸೀರ್ಗೆ ಹಾಕೋಣ ಪಿನ್ನು ತಲೆಗೆ ಹಾಕೋಣ ಪಿನ್ನು ಕೈಗೆ ಹಾಕೋಣಕ ಬೆಳಗ್ಲು ಎಲ್ಲ ಕೊಡ್ತೀನಿ ಎಲ್ಲ ಬರ್ಬಂಡುಗಳು ಕೂದ್ಲವೇನಮ್ಮ ನೋಡ್ತಾ ಇದ್ದೀನಿರಪ್ಪ ಇಲ್ಲಿ ಇಕ್ಕಿದ್ನಿ ನೋಡಮ್ಮ ಅಲ್ಲೇ ಎಲ್ಲ ಇತ್ತವ ನೋಡು ಅದೇ ನೋಡ್ತಾ ಇದ್ದೀನಿ ಅಯ್ಯೋ ಎಲ್ಲ ಗಾಳಿ ಹೊಟ್ಟೋಗ್ಬಿಟ್ಟವಲ್ಲಪ್ಪ ಎಷ್ಟು ಕೂದಲು ಹೋಗು ಹೊಟ್ಟೆ ಉರಿತದೆ ಇಕ್ಕಿದ್ನಪ್ಪ ಅಲ್ಲೇ ಎಲ್ಲ ಗಾಳಿ ಹೊಟ್ಟೋಗ್ಬಿಟ್ಟವೆ ಹೋಗ್ಲಿ ಬಿಡು ಇನ್ನೊಂದ್ಸರಿ ಬಂದಾಗ ಕೊಡಿಗಂತೆ ಇಲ್ಲೆಲ್ಲೋ ಮನೆ ಐತೆ ಹಾಂ ಯಾರ ಮನೆ ನಮ್ಮ ಸುಬ್ಬತ್ತೆ ನಮ್ಮ ಹೆಂಗ್ಸ್ರಾರ ಅವ್ರಮ್ಮನ ತವ್ರ ಮನೆ ಇಲ್ಲೇ ಎಲ್ಲೋ ಇತ್ತಪ್ಪ ಒಂದು ದಿವಸ ಬಂದಿದ್ನಿ ನಾನು ಸರಿಯಾಗಿ ಜ್ಞಾಪಕ ಬರ್ತಾ ಇಲ್ಲ ನಿಮ್ಗೆ ಮದುವೆ ಬೇರೆ ಆಗೋದೇನು ಮದುವೆ ಆಗಿಲ್ಲ ಒಬ್ರನ್ನೊಬ್ರು ಬೇರೆ ಬಿದ್ದ ಮದುವೆ ಮಾಡ್ಕೊಂಡ್ರೆ ಎಲ್ಲ ಹಂಗಾದ್ರೆ ನೀನೇನ್ರ ಯಾಳು ಮಾಕ್ ಮುಚ್ಚಾಗ ಊರೂರು ತಿರುಗಿ ಅದ್ಯಾವ್ದೋ ರಾಜ್ಕಟ್ ಮೇಲೆ ಮಲ್ಕೊಂಡಿದ್ರಮ್ಮ ನಾನು ಅವಳು ಅದು ಯಾವ ಮೇಲೆ ಎದ್ದು ಓಡಾಬಿಟ್ಟವಳೆ ಅದು ಯಾತೋಲ್ಲ ಎಂತತೆ ನಾವು ಊರೂರು ತಿರುಗ್ತಾ ಇದ್ದೀನಿ ಅವಳನ್ನ ಹುಡ್ಕೊಂಡು ಅದೆಲ್ಲವಳ ಏನೋ ಅವ್ರೂರ್ಗೆ ಹೋಗಿದ್ನೆ ಏನು ಅವ್ರ ಊರು ಬಿಟ್ಟು 3-4 ತಿಂಗಳಾಯ್ತಂತೆ ಹೋಗಿ ಇಲ್ಲಂತೆ ಆ ಕಡೆಗೆ ಹುಡ್ಕು ಬಿಡಬೇಡ ಹುಡ್ಕ್ಬಿಟ್ಟು ಕರ್ಕೊಂಡು ಹೋಗುವ ಬಿಟ್ಟನ ಕರ್ಕೊಂಡು ಹೋಗ್ತೀನಿ ನೀನು ಬಿಟ್ಬಿಟ್ಟು ನಾನು ಮದುವೆಗೆ ಆಗೋಳೆ ನೋಡ ಮದುವೆ ಆಗಿದ್ರು ಬಿಡಲ್ಲ ಎತ್ತಾಕೊಂಡು ಹೋಗ್ತೀನಿ ಅಷ್ಟೇ ಅಯ್ಯೆಲ್ಲ ನೋಡ್ಕೊಂಡು ಹೋಗಪ್ಪ ಪಾಪ ನೀನು ಕೂದಲು ಮಾಡ್ಕೊಂಡೆ ಜೀವನ ಮಾಡ್ತಾ ಇದೀಯಾ ನೀನು ಅವಳು ಅಂತ ನಿನ್ನ ತಲೆಕ ಯಾಕೆ ಸುಮ್ಮನೆ ಇಲ್ದಿದ್ದು ಬಾದೆ ನೀನು ಆರಾಮಾಗಿರೋಗು ಇಲ್ಲಮ್ಮ ನಾನು ನಾನು ಸಾಕಂತೀನಿ ಚೆನ್ನಾಗಿ ನಾನೆಂಟ್ರು ಬೇಕು ನಂಕ ಹುಡುಕ್ತೀನಿ ಅವಳೆಲ್ಲ ಹುಡುಕ್ತೀನಿ ಹಾಗಾದ್ರೆ ಕೂದಲು ಇಲ್ಲನಮ್ಮ ಇಲ್ಲ ಕೂದಲು ಗಾಳಿಗೆಲ್ಲ ಹೊಟ್ಟೋಗ್ಬಿಟ್ಟವೆ ಇನ್ನೊಂದ್ಸತಿ ಯಾವಾಗಾರ ಬಂದಾಗ ಕೊಡ್ತೀನಿ ಹೋಗು ಇವಾಗ ಇಷ್ಟೊತ್ತಾಗೋದೆ ಇವತ್ತೆಲ್ಲ ಇಲ್ಲಿದ್ಬಿಟ್ಟು ನಾಳೆ ಓದ್ತೀನಿ ನಮ್ಮೂರಾಗೆಲ್ಲ ಒಂದು 30-40 ಮನೆ ಊರಾಗೆಲ್ಲ ಕೂದಲು ಸಿಗ್ತವೆ ಹೋಗಿ ಮುಂದಿನ ಹೋಗು ದಂಡಿ ಸಿಗ್ತವೆ ಇಲ್ಲ ಇವತ್ತು ಇದ್ಬಿಟ್ಟು ಓದ್ತೀನಿ ಇಲ್ಲ ಹೋಟ್ಲಿಗೆ ಏನವ ಇಲ್ಲಪ್ಪ ನಮ್ಮೂರಾಗ ಓಟ್ ಊಟ ತಿನ್ನೋರು ಯಾರು ಇಲ್ಲ ಅವಳ ಎತ್ತೋದ್ಲ ಅದೇನೋ ಯಾವ್ದಾರ ಒಂದು ಜನ ನೋಡಿ ಮದುವೆ ಮಾಡ್ತಾ ಇಲ್ಲ ಅದೆಲ್ಲ ಹುಡುಕ್ತೀನಿ ನಾನು ಹುಡುಕಿ ಕರ್ಕೊಂಡು ಹೋಗ್ತೀನಿ ಕೂದ್ಲವೇನಮ್ಮ ಕೂದ್ಲು ಅಯ್ಯೋ ಇವನೇ ನೋಡಿದ್ರೆ ಇನ್ನೇನಿಲ್ಲ ಅಷ್ಟೇ ನಮ್ಮ ರಾಜನ ಕೈ ನನ್ನ ಕೈ ಮುರಿದ್ಬಿಟ್ಟು ಅವ್ನು ಕರ್ಕೊಂಡು ಹೊಟ್ಟೋತಾನೆ ಏನಪ್ಪ ಮಾಡೋದು ಅಕ್ಕೆ ಏನೇ ಓದ್ನ ಅವನು ಓದ್ಲೇ ನಾನು ಬೇಡ ಬಿಟ್ಬಿಡಪ್ಪ ಅಂತಂದ್ರೆ ಇಲ್ಲ ನಾನು ಬಿಡಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅವನಲ್ಲೇ ಏನೇ ಮಾಡೋದು ಇವಾಗ ಇವನು ಪುದಕರ ಮದುವೆ ಮಾಡ್ಕೊಂಬಿಟ್ಟು ಆಚೆ ಮದುವೆ ಮಾಡ್ಕೊಂಡ್ರೆ ಅವಳ ಸುಶೀಲಿ ಕೈಯಾರನ ಹೋಗಿ ಹೇಳ್ತಾರೆ ಅಂದ್ಬಿಟ್ಟು ಮನೆಗೆ ಹೆಸರು ಮಾಡ್ಕೊಂಬಿಟ್ಟು ಕಿತ್ತೋದ್ ಮಕ್ಕಷ್ಟು ಬೆಂಕಿಕ್ಕ ಹೋಗು ಒಳ್ಳೆ ಕೆಲಸ ಆಯ್ತಲ್ಲಮ್ಮ ಪಜ್ಜಿತೆ ಇವನು ಹೇಳೋದು ಅತ್ತ ಅವನು ಹೇಳೋದು ಇವನ್ನೇ ಏನಾರ ಮಾಡಿ ಸಾಗಕನ್ ಕಲ್ತಿದ್ರೆ ಇವನೇ ಏನಾರ ಮಾಡಿ ಮಾತಾಡಿ ಸಾಗಕನ ನೀವು ಇದ್ದಂಗೆ ಏನಾರ ಅವ್ನು ಬಂದ್ರೆ ಹೇಳು ಎತ್ತೋದ್ಲ ಏನೋ ನಂಗೆ ತಿಳಿದಪ್ಪ ಅಂತ ಏನೇನು ಹೇಳ್ಬೇಕಮ್ಮ ಏನೇನು ಹೇಳ್ತಿದ್ರೆ ಆತದ ನಾನು ನಿನ್ನ ಮಗನ ಕಟ್ಟಣ ಅಂತ ಬನ್ನಿ ನೋಡಿದ್ರೆ ಹಿಂಗಾಯ್ತು ನೀನು ಬಾಯಿಗೆ ಏನೇನು ಇನ್ನೊಂದ್ಸರಿ ನನ್ನ ಮಗನ ಸುದ್ದಿ ಬಂದದಂದ್ರೆ ಪರ್ಕೆ ಕಿತ್ತೋಗೋರ್ಗೂ ಹಾಕ್ತೀನಿ ನನ್ನ ಮಗನ ಸುದ್ದಿ ಎತ್ತಿದಿ ಅಂದ್ರೆ ಸಾಲ್ದೆ ನನ್ನ ಮಗನ ಸುದ್ದಿಗೆ ಹೋಗಿದ್ದಕ್ಕೆ ಅನುಭವಿಸ್ತಾ ಇರೋದು ಸಾಲ್ದೇನೆ ಕೊಡ್ಲಲ್ಲ ಮಗು ಸರಿಯಾಗಿ ಅನುಭವಿಸ್ತಾ ಇದ್ದೀನಿ ಇನ್ನ ಏನೇನು ಕಾದದ ನಕ ಇನ್ನ ಎಷ್ಟು ಅವಮಾನಗಳಾತವ ನಿಂಕಲ್ಲೇ ಅವಮಾನ ಆಗೋದು ನಮ್ಕ ನಿಂಕಲ್ಲ ಅವಮಾನ ಆಗೋದು ನಮ್ಕ ಅವನ್ನ ಅದೇನ್ ಮಾಡ್ತೀವ ಏನ್ ಕತ್ತೀವ ಅವನ್ನ ಸಾಗಾಕ್ಬೇಕು ಈ ಊರಿಂದ ಇಲ್ಲ ಅಂತಂದ್ರೆ ಜನ ಅಷ್ಟೇ ಇನ್ನ ಕ್ಯಾಕುಗಳು ಹಾಕೊಂಡು ನೆಗಿತಾರೆ ನೀನ್ ಮಾಡೋ ಕೆಲ್ಸಕ್ಕ ಹೇಳಿಕೆ ಕರ್ಕೊಂಡಾಗ ಅವ್ನ ಪಕ್ಕದಾಗ ಮರ್ಸ್ಬೇಕಾಗಿತ್ತು ಅಯ್ಯೋ ಅದಕ್ಕೆ ಹೇಳಿದ್ದೀನಿ ಯಾಕೆ ನಾನು ಪ್ರಾಣ ತಿಂತೀಯ ಸುಮ್ಮನೆ ಇರು ಹೇಳಿದ್ದೀನಿ ಹೇಳ್ತಾರೆ ಮಾಡೋದು ಮಣ್ಣು ತಿನ್ನೋ ಕೆಲಸ ಮಾತಾಡೋದ ಪತಿರತೆ ಮಾತುಗಳು ನೀನು ಇವಾಗೆ ಅವನ್ನ ಅದೇನ್ ಸಾಗಾಕ್ಸು ಅಯ್ಯೋ ಇವನು ಅಟ್ಟುಟ್ಟೋಗ ಇವನು ಇವಾಗೆ ಬರ್ಬೇಕಾ ಇವನು ಪಾಸ್ಕುಲ ಅಂಬುಜಮ್ಮ ಯಾರು ಏನಮ್ಮ ಜಯಮ್ಮ ನಮ್ಮನೆ ಗಂಟ ಬಂದ್ಬಿಟ್ಟಿದ್ಯಾ ಏನೋ ಒಂದು ಸುದ್ದಿ ಕಿವಿಕ್ ಬಿತ್ತಮ್ಮ ಆವತ್ತಿನ ನಾವು ನಿಮ್ಮ ಮನೆಗ ತಿಂದು ಬೆಳೆದೋರು ನಿಮ್ಗೆ ದ್ರೋಹ ಮಾಡ್ದಂಗೆ ಆತದೆ ಆ ಮಾತು ಹೇಳ್ತಿದ್ರೆ ಅಂತ ಹೇಳಕ್ ಬನ್ನಿ ಏನ್ ಸುದ್ದಿನಮ್ಮ ಅದೇನ್ ಸುದ್ದಿ ಕೂತ್ಕ ಆ ಮೆಟ್ಟುಗಳ ಮೇಲೆ ಕೂತ್ಕ ಅಮ್ಮ ಕೈಗಳು ತಲೆ ಕಾಲುಗಳು ಎಲ್ಲ ಪ್ರೀತ ನೋವು ಅದ್ಯಾಕ ಏನ್ ಪಂಗ್ ಮಾಡಕ್ ಹೋಗಿದ್ವಾ ಅಯ್ಯೋ ಏನ್ ಪಂಗನ ಮಾಡಿಲ್ಲಮ್ಮ ನೀನು ಚಿಕ್ಕ ಮಗನ ಒಯ್ದಿರೋದ್ ನನ್ನ ಅಂತ ತಪ್ಪು ಏನ್ ಮಾಡ್ದೆ ನೀನು ಅವ್ನು ತಪ್ಪಿದ್ರೆ ಯಾರನ್ನು ಒಯ್ಯಲ್ಲೇ ಕಾಡ್ಕ ನೀರ್ ಬಿಡು ಅಂತ ನಿಮ್ ದೊಡ್ಡವನು ಬಿಡ್ತಾ ಇದ್ನಲ್ಲ ನೀರ್ ನಮ್ ಚಾಳ್ಕಡ್ಡಿಕ ಇವಾಗ ಅವನು ದೊಡ್ಡವನ್ ಕೇಳಿದ್ರೆ ನಮ್ ಚಿಕ್ಕವನ್ ಕೇಳೋನು ಕೇಳಕ್ ಹೋಗಿದ್ದಿಕ ಏನ್ ದಪ ಅಂತ ಬಾರ್ಸ ಬಿಟ್ಟು ಹೋಗತ್ತಾ ಹೌದೇನು ಸರಿ ಬಿಡು ಕೇಳ್ತೀನಿ ನಾನು ಅದೇನೋ ಹೇಳ್ಬೇಕಂತಲ್ಲ ಹೇಳು ಅದೇ ಗೌರಮ್ಮನ ಮಗನು ಶಿವನವನಲ್ಲ ಶಿವನೇನ್ರವಳು ಸವಿತಿಕ 2ನೇ ಮದ್ವೆ ಅಂತಮ್ಮ ಯಾರು ಹೇಳಿದ್ ನಿಂಗ ಅಯ್ಯೋ ನಿಮ್ ಸರಸ್ವತಿಗೆ ಮನೆ ಕಿತ್ಕೊಂಡಲ್ಲ ಅವನ ಕೆಂಪು ಬಟ್ಟೆಗೆ ಹಾಕೊಂಡು ಅವತ್ತು ನೀವು ಬಂದಿದ್ರಲ್ಲ ಅವನು ಪಂಡಿತರ ಅಂಗಡಿ ಹತ್ರ ಇಷ್ಟೊತ್ತು ಊದ್ತಾ ಇದ್ದಮ್ಮ ನಾನಿಲ್ಲ ಹೋಗು ಏನ್ ಹಂಗ್ ಮಾತಾಡ್ತೀಯ ಅಂದ್ರೆ ಇಲ್ಲ ನಿಜವೇ ಬೆಳಗ್ಗೆ ಎಲ್ಲ ಮಾತುಕತೆ ಆಯ್ತು ಅವ್ರು ನಮ್ಮ ದೂರದ ಸಂಬಂಧಿಗಳು ಮದ್ವೆ ಆಗ್ತೀರಿ ಚೌಟ್ರಿನಾಗೆ ಮದ್ವೆ ಆಗ್ಬಿಟ್ಟು ಮಗುನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಮ್ಮ ಅವ್ನು ಹೇಳಿದ್ದಕ್ಕೆ ನಾನು ಬಂದಿದ್ದು ನಿನ್ ಕೇಳೋಣ ಅಂತ ಯಾಕಂತಂದ್ರೆ ಶಾನ್ ಬಗ್ರು ಕುಟುಂಬ ಅಂತಂದ್ರೆ ನಮ್ಗೆಲ್ಲ ಒಂಚೂರು ಗೌರವ ಅದಮ್ಮ ಅದಕ್ಕೆ ಹೇಳೋಣ ಮುಂಚಿಕನೆ ಅಂತ ಬನ್ನಿ ಆಗೋ ಮದುವೆ ನಿಲ್ಸ್ತೀರೇನು ಅಂತ ಅಯ್ಯೋ ಎಲ್ಲಾನ ಮಾಡ್ಕೊಂಡಿ ಬಿಡು ಅದಕ್ಕಮ್ಮ ಹಂಗಂತೀಯ ನಾನು ಕೂಗ್ತೀನಿ ಅಂತ ಹೇಳಿದ್ನಮ್ಮ ನೀನು ಕೂಗ್ದಾಗ ನಾನು ಕೂಗು ನಾನು ಬರ್ತೀನಿ ಒಂದ್ 4 ಅಕ್ಷರ ಕಾಳು ಹಾಕ್ಬಿಟ್ಟು ಹೊಟ್ಟೆ ತುಂಬ ಊಟ ತಿನ್ಕೊ ಬರ್ತೀನಿ ಫಸ್ಟ್ ಹೇಳ್ದಾಗ ಕಾಪ್ ಮಾಡ್ಕೊಂಡು ಇವಾಗ ನಗ್ನಗ್ತಾ ಇದೆಯಾ ಆವಾಗ ಏನೋ ಜ್ಞಾಪಕ ಮಾಡ್ಕೊಂತ ಇದ್ನಿ ಅದಕ್ಕೆ ಕಾಪ್ ಬಂತೇಳಿ ಒಳ್ಳೆ ಕೆಲಸ ಒಳ್ಳೆ ಸುದ್ದಿನೇ ಹೇಳ್ತಮ್ಮ ನಿನ್ ಬಾಯಿ ತುಂಬ ಸಕ್ಕರೆ ಹಾಕ ಸಕ್ಕರೆ ಇಲ್ಲದ ಬೆಲ್ಲನೇ ಹಾಕೊಂಡ್ ಬಿಡು ಒಳ್ಳೆ ಮಾತು ಹೇಳ್ದೆ ಆಗ್ಲಿ ಬಿಡು ಆದ್ರೆ ಆತಳ್ ಬಿಡು ಏನೋ ಅವಳಕ ಬಾಳ್ ಕೊಡಲ್ಲಮ್ಮ 3 ದಿವ್ಸಕ್ಕೆ ಒಂದ್ಕಿತ ಜಗಳ ನಮ್ಮ ಮನೆಗೆ ಬಂದು 2 ದಿನ ಇದ್ಲಲ್ಲ ಪಾಪ ಅವಳು
ಓ ಇದ್ದಲ್ಲ ಇಲ್ಲಿ ಏನು ಕೊಡಬಾರ್ದು ಕಾಟ ಕೊಡ್ತಾಳೆ. ಮಾಡ್ಕೊಂಡಿ ಅವನಂದ್ರೆ ಇನ್ನಾವೊಂದಿಬ್ಬರು ಮದುವೆ ಮಾಡ್ಕೊಂಡಿ. ನಮ್ಗೆ ಏನು ಆಗ್ಬೇಕು ಅವ್ರ ಸುದ್ದಿ ಕಟ್ಕೊಂಡು ಅವ್ರು ಬದುಕನ ಬದುಕ್ಲಿ, ಇಲ್ಲಾಂದ್ರೆ ಸರ್ವನಾಶ ಆಗನ ಹೋಗ್ಲಿ. ನಮ್ಗೆ ಏನು ಆಗ್ಬೇಕು ಹೇಳು. ನೀವು ಒಳ್ಳೆ ಕೆಲಸ ಮಾಡ್ತೆ ಜಯಮ್ಮ, ಒಳ್ಳೆ ಕೆಲಸ ಮಾಡ್ತೆ. ನಮ್ಮ ದೊಡ್ಡವನ್ ಕೇಳಿ ಒಂದ್ಸ ನೀರು ಬಿಡಿಸ್ತೀನಿ ಬಿಡು. ಅಯ್ಯೋ ಗೌರಮ್ಮನ ಜೋರಾಗಿ ಮಾತಾಡಲ್ಲ ಒಳ್ಳೆವಳು ಪಾಪ. ಅಮ್ಮನ್ ಕಣ್ಣೆ ಆಗ್ತದಲ್ಲ ಅಂತ ನಂಗೆ ಹೊಟ್ಟೆಗೆ ದಗ್ಗೆತ್ತಮ್ಮ. ಅಯ್ಯೋ ಜೋರಾಗಿ ಮಾತಾಡ್ತೀರಾ ಮೂರ್ ಬಿಸ್ಕೊಂಡ್ಕಿತ್ತ ಸ್ವಚ್ಛ ಮೇಲೆ ಜಗಳಕ್ಕೆ ಹೋಗಲ್ಲ. ಕಿತ್ತಾಡೋರ ನಿನ್ನೋಳ ಕೆಲಸ ಜಯಮ್ಮ ಎಂತ ಮಾತಾಡ್ಬಿಟ್ಟೆ. ಕಿತ್ತಾಡೋದು ನಮ್ಮ ಮನೆಗೆ ನಾವು ಅತ್ತೆ ಸೊಸೆ ಹೆಂಗಿರ್ತೀರಂದ್ರೆ ತಾಯಿ ಮಕ್ಳಿಗೆ ತಂಗಿರ್ತೀರಮ್ಮ. ಅವ್ರ ಮನೆಗೆ ಯಾವಾಗ ನೋಡು ಕಿತ್ತಾಡೋದು. ಅವಳಕ್ಕೆ ನೆಮ್ಮದಿನೇ ಇರಲಿಲ್ಲ ಹೋಗು. ಹೌದೇನು? ಹೂನಮ್ಮ, ಅವಳಕ್ಕೆ ನೆಮ್ಮದಿನೇ ಇರಲಿಲ್ಲ. ಅದೇನೋ ಕಿತ್ತಾಡೋದು ಏನೋ ನಂಗೆ ತಿಳಿದಮ್ಮ. ನಂಗೆ ತಿಳಿದ್ವಾ? ನಾವೇನು ಗೊತ್ತಿಲ್ಲ ಅಷ್ಟು ದೂರ ಅವ್ರ ಮನೆಗೆ ಹೋಗಲ್ಲ. ನಿಮಗೆ ಹೇಳ್ಬೇಕು ಅನಿಸ್ತು, ಅದಕ್ಕೆ ಹೇಳಕ್ ಬನ್ನಿ. ಹೋಗ್ಲಿ ಬಿಡು ಜಯಮ್ಮ. ಅವನೇ ನಮ್ಮದಿ ಕೇಳಿದ್ರೆ ನಂಗೂ ಹೇಳಿ ಜಯಮ್ಮ, ನಾನು ಬರ್ತೀನಿ. ಹೌದೇನೋ? ಹಂಗಾರೆ ನಿನ್ ಸೊಸೆ ಮದುವೆ ನೀನೇ ಬರ್ತೀಯಾ? ಅವಳ ಕಿತ್ತೋದಳು ಜಯಮ್ಮ. ನನ್ನ ಸೊಸೆ ಯಾಕತ್ತಾಳೆ ಜಯಮ್ಮ? ಎಂತ ಮಾತಾಡ್ಬಿಟ್ಟೆ ನೀನು? ನನ್ನ ಸೊಸೆ ಯಾಕಾಗ್ತಾಳೆ? ಓಹೋ, ಸರಿಯಾಗಿ ಮಾತಾಡ್ತೀಯ ನೀನು. ನನ್ನ ಸೊಸೆ ಅಂತೀನಿ, ಕಿತ್ತ ಅನ್ಬೇಡ ನೀನು. ಅವಳ್ಕ ನಮ್ಕ ಯಾವುದೇ ಸಂಬಂಧ ಇಲ್ಲ. ಬಿಟ್ಟು ಹೋದ್ಮೇಲೆ ಅಷ್ಟೇ. ಅದೆಲ್ಲ ಹೋಗ್ಕೊಂಡೆ ಏನೋ ಸಾಲ ತೀರ್ಸೋಗಂಟ ಮನೆಗೆ ಬರ್ಬೇಡ್ರಿ ಅಂತ ಶಾಣಬೋಗ್ರ ಮನೆಯಿಂದ ಹಾಕ್ಬೇಕವ್ರಂತೆ. ಎಲ್ಲ ಸಾಲ ತೀರ್ಸ್ಬಿಟ್ಟಿದ್ದೀನಿ. ಇನ್ನ ಬರೀ 75 ರೂಪಾಯಿ ಕೊಡ್ಬೇಕು ಅಷ್ಟೇ. ಓ, ಎಲ್ಲ ಸಾಲ ತೀರ್ಸ್ಬಿಟ್ರಾ? ಇನ್ನು 75 ರೂಪಾಯಿ ಕೊಡ್ಬೇಕು. ಇನ್ನ 75 ರೂಪಾಯಿ ಕೊಟ್ಬಿಟ್ರೆ ನಮ್ಮ ಯಜಮಾನ್ಕ ನಮ್ಕ ಏನೂ ಬಾಕಿ ಇರಲ್ಲ. ಎಲ್ಲ ಕೊಟ್ಬಿಟ್ಟಿದ್ದೀರಿ. ಅಯ್ಯೋ, ನಿನ್ನ ಹತ್ರ ಇಲ್ದಿರ್ತದ? ಕಬ್ಬಿಣಪೇಟೆ ಬೀಗನೇ ನಿನ್ನ ಹತ್ರ ಅದಂತೆ. ನಿನ್ನ ಹತ್ರ ದುಡ್ಡು ಇಲ್ದಿರ್ತದ? ತೀರ್ಸಿತ್ಯ ಬಿಡು ಅಂಬುಜಮ್ಮ. ಅದೇ ಕಬ್ಬಿಣಪೇಟೆ ಬೀಗ ಎಲ್ಲ ನಮ್ಮ ಯಜಮಾನ್ ನನ್ನ ಕೈಗೆ ಕೊಡೋದು. ಇನ್ನೇನ್ ಮಾಡ್ತೀಯ? ನನ್ನ ಮಗನ ನಾಶಕ ಹಾಕ್ಬಿಟ್ನು. ಇನ್ನು ಅವನಿಗೆ ನಾನು ಬಿಟ್ಟರೆ ಇನ್ಯಾರು ದಿಕ್ಕು? ಅದಕ್ಕೆ ನಾನು ಬಂದಿದ್ದೀನಮ್ಮ. ಎಲ್ಲ ತೀರ್ಸ್ಬಿಟ್ಟಿದ್ರೆ ಇನ್ನು 75 ರೂಪಾಯಿ ಅದೇ ಎಲ್ಲ ತೀರ್ಸ್ಬಿಟ್ರೆ ಬಿರಿನ 75 ರೂಪಾಯಿನ ತೀರ್ಸ್ಬಿಡಮ್ಮ. ಹೊಸ ಮನೆ ಕಟ್ತಾವ್ರೆ, ಹೊಸ ಮನೆಗೆ ಹೋಗಿರಂತೆ. ತೀರ್ಸ್ಬೇಕು 75 ರೂಪಾಯಿನ ತೀರ್ಸ್ಬೇಕು. ಎಷ್ಟು ಬಿರಿನ 20 ಲಕ್ಷ ರೂಪಾಯಿ ತೀರ್ಸ್ಬಿಟ್ಟಿದ್ರಮ್ಮ. ಇಡೀ ಊರಿಗೆ ತಿಳಿದು ನೀವು 20 ಲಕ್ಷ ರೂಪಾಯಿ ಸಾಲ ಇದ್ದೀರಿ ಶಾನ್ಬೋಗ್ರ ಹತ್ರ ಅಂತ ಎಲ್ಲಾರ್ಗೂ ಹೇಳ್ಬಿಡಯ್ಯ. ಊರಾಗ್ನೋರ್ಗೆ ಎಲ್ಲಾರ್ಗೂ ಹೇಳ್ಬಿಡ ಆಯ್ತಾ? ಇನ್ನ 75 ರೂಪಾಯಿ ಮಾತ್ರ ಸಾಲ ಇರೋದು. ಎಲ್ಲ ತೀರ್ಸ್ಬಿಟ್ಟವ್ರೆ ಅಂತ ಹೇಳು. ಏನಾನ ಬೇಕಂದ್ರೆ ಮನೆಗೆ ಬಂದು ಇಸ್ಕೊಂಡು ಹೋಗು. ಬೇಳೆ ಕಳುವ ಇಲ್ಲ ಮುಂಚೆನೋ ಏನ ಬೇಕಂದ್ರೆ ಇಸ್ಕೊಂಡು ಹೋಗು. ಒಬ್ಬರು ಬಿಡಿದ್ರೆ ಎಲ್ಲಾರ್ಗೂ ಹೇಳ್ಬೇಕು ನೋಡ್ಕ ನೀನು. ಬರೀ 75 ರೂಪಾಯಿ ಸಾಲ ಇರೋದು ಅಂತ. ಹಂಗೆ ಯಾವಾಗ ಅಂತ ಅವ್ನು ಬಂದು ಹೇಳಿದ್ರೆ ನಂಗೂ ಹೇಳು. ಹೇಳು. ಅವ್ನಿಗೆ ಏನ ಬೇಕಾ 100 200 ಬೇಕಾರೆ ಕೊಡ್ತೀನಿ. ಏನಾರು ಜಾಕೆಟ್ ಬಟ್ಟೆನೋ ಹೂಗ್ಲೋ ಏನೋ ತಕೊಳಕ ಆಯ್ತು ಹೇಳ್ತೀನಿ ಅಂತ ಹೇಳೋನು ಹೇಳು. ಹುಂಚೆಣ್ಣು ಬೇಕಾಗಿತ್ತಮ್ಮ ನಂಕ. ಬಾಬು ಹುಂಚೆಣ್ಣು ಒಣಮೆಣಸಿನ್ಕಾಯಿ ಕೊಡ್ತೀನಿ ಎತ್ಕೊಂಡು ಹೋಗ್ಯಾ. ಸವಿತಿ ಮದುವೆ ಏನಾನ ಇದ್ರೆ ಯಾರನ್ನ ಏನು ಅನ್ಕೊಂಡ್ರೆ ಬಂದು ಹೇಳು, ಪರವಾಗಿಲ್ಲ. ಏನ್ ಬೇಜಾರು ಮಾಡ್ಕೊಂಬೇಡ. ಬಂದು ಹೇಳ್ಬಿಟ್ಟ ಏನಿದ್ರೆ ಅದು ಎತ್ಕೊಂಡು ಹೋಗ್ಯಾ. ಈ ಮಾತೆಲ್ಲ ನಾ ಮರ್ತ್ಬಿಟ್ಟೆ. 20 ಲಕ್ಷ ಎಲ್ಲ ತೀರ್ಸ್ಬಿಟ್ಟಿದ್ರೆ ಇನ್ನ ಬರೀ 75 ರೂಪಾಯಿ ಮಾತ್ರ ಅದೇ. ಅದನ್ನು ತೀರ್ಸ್ಬಿಡ್ತೀರಿ ಈ ವಾರ ಅಷ್ಟೇ. ಎಲ್ಲರಿಗೂ ಹೇಳೇ ಮರಿದ್ದೀರಾ? ಯಾವಾಗಿಂದ ಹೇಳಿದ್ದೀನಿ ಹೇಳ್ತಾ ಇದ್ದೀನಿ 75 ರೂಪಾಯಿ ಅದೇ ಅಷ್ಟೇ ತಾನೆ. ಹೇಳ್ತೀನಿ ಬಿಡು ಎಲ್ಲರಿಗೂ ಯಾರನ್ನ ಕೇಳಿದ್ರೆ. ಅಲ್ಲ ಮರಿದೀರ ಬಾ ಹುಂಚೆಣ್ಣು ಎತ್ಕೊಂಡು ಹೋಗ್ಯಾ. ಬರ್ತೀನಿ ಹೇಳು. ದೊಡ್ಡವನ್ಕ ಹೇಳಿ ನೀರು ಬಿಡ್ಸಮ್ಮ. ಬಿಡಿಸ್ತೀನಿ ಹೋಗಿ. ನಂಗೆ ಕಿವಾಗ ಹಾಕಿದ್ದೀರ ಬಿಡಿಸ್ತೀನಿ ಹೋಗು. ನೀರು ತಾನೇ ಬೇಕು ನಿಂಕ. ದಂಡಿಗೆ ಬಿಡಿಸ್ತೀನಿ ಹೋಗು. ಶಾನ್ ಬಗ್ರು ಶಿಪ್ಪನು ಆಗಲ್ಲ ಅನ್ಬಿಡ್ತಾರೆ. ಇಲ್ಲ ಹೋಗಿ ನಾನು ಹೇಳ್ತೀನಿ ಹೋಗಿ. ನನ್ನ ಗಂಡು ಮೆರೀತಾ ಇದ್ದು. ನಾನು ಏನೋ ಒಂದು ತೀರ್ಮಾನ ಮಾಡ್ಕೊಂಬಂದಿದ್ದೀನಿ. ನಿಂಗೆ ಯಾಕೆ ಬೇಕು ಆ ಸುದ್ದಿ ಎಲ್ಲ ಅಂತ. ಇವಾಗ ಮನೆಗೆ ಅವನೇನೋ ಕೂಗಿ ಹೇಳ್ತೀನಿ ನೋಡು ಸರಿಯಾಗಿ. ಮದುವೆ ಮಾಡ್ಕೊಂತಾವಳ ಮಾಡ್ಕೊಳ್ಳಿ ಭಗವಂತ ನಮ್ಮಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ಬೇಕು. ನನ್ನ ಸೌತಿಗೆ ನೆಮ್ಮದಿನೇ ಕೂತು ಅವಳಿಂದ ನನ್ನ ಸಂಸಾರನೇ ಹಾಳಾಗೋಯ್ತು. ಮನೆಗೆ ಅವನೇನೋ ಓದ್ತೀನಿ ತಡಿ. ಎಷ್ಟು ಬಾಯಿ ಮಾಡ್ತಾಳೆ ಅವಳು ಬಾಯ್ಕೊಂಬಣ್ಣಾಕ. ಜೈ ಬಂದು ಹೇಳಿ ಒಳ್ಳೆ ಕೆಲಸ ಮಾಡಿದ್ಲು. ಹಂಗೆ ಆಗ್ಬೇಕು, ಬೀದಿಗೆ ಬರ್ಬೇಕು ಅವರು. ಆವಾಗ ಅದು ನೋಡಿದ್ರೆ ನಂಗೆ ಹಾಲು ಕುಡ್ದಷ್ಟೇ ಸಂತೋಷ. ಮನೆಗಿರ್ತಾನೆ ಫಸ್ಟ್ ಹೋಗಿ ಸುದ್ದಿ ಹೇಳ್ಬೇಕು. ಅಲ್ಲಿವರೆಗೂ ನನಗೆ ಮನ್ಸಿಗೆ ಸಮಾಧಾನನೇ ಇಲ್ಲ. ಸ್ವಾಮಿಯೇ ಹಂಗೆ ಈಸ್ಕೊಂಡ್ ಬಾ. ಏನೋ ಹೇಳ್ಬೇಕು ನಿಂಕ. ಬಂದು ಹೇಳೋಣ ಅಂದ್ರೆ ಬರಬೇಡ ಮನೆಕ್ಕ ಅಂತೆ. ಬಾ ಇಲ್ಲಿ ಪಂಪ್ಗೆ ಮುಳುಗೋತಾವ. ಬಾ ನಿನ್ನ ಹೆಸರು ಹಾಳು ಮಾಡಕ್ಕ ನಿಂತೋಳು. ಬಾ ಅವಳು ಬರ್ಗೆಟ್ಟೋಳು. ಮುಂದುವರಿಯುವುದು.